ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸೋದಿದೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಪೂಜೆಯ ತಯಾರಿಯಲ್ಲಿ ಇರ್ತೀರಾ, ಆದರೂ ಬಿಡುವು ಮಾಡಿಕೊಂಡು ಈ ವಿಡಿಯೋನ ನೋಡಿ. ಯಾವ ದಿನ ಏಕಾದಶಿ ವ್ರತನ ಆಚರಣೆ ಮಾಡಬೇಕು, ಉಪವಾಸ ಹೇಗಿರಬೇಕು, ಉಪವಾಸ ಇದ್ದಾಗ ಏನೆಲ್ಲ ತಿನ್ನಬೇಕು ತಿನ್ನಬಾರ್ದು, ಹಾಗೆ ಈ ದಿನ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಯಾವ ಮಂತ್ರ ಹೇಳಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಮತ್ತು ಯಾವ ದೀಪಾರಾಧನೆಗಳನ್ನು ಮಾಡಬೇಕು, ಹಾಗೆ ಈ ದಿನ ನಾವು ಮಾಡುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ ಮನೆಯಲ್ಲಿ ಒಂದು ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಇದೆಲ್ಲದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೊಸಬ್ರು ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ನೋಡಿ, ಮಾಹಿತಿಗಳನ್ನು ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೈಕುಂಠ ಏಕಾದಶಿಯನ್ನು ಕೂಡ ಹಬ್ಬದ ರೀತಿ ಆಚರಣೆ ಮಾಡ್ತೀವಿ. ಎಲ್ಲ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಪೂಜೆಗಳಿರುತ್ತೆ. ಎಲ್ಲ ದಿನಗಳಿಗಿಂತ ಈ ದಿನ ತುಂಬ ಹೆಚ್ಚಾಗಿಯೇ ಜನ ಕೂಡ ಸೇರಿರ್ತಾರೆ. ಯಾಕೆ ಅಂದರೆ ವೈಕುಂಠ ದ್ವಾರ ತೆರೆದಿರುತ್ತೆ, ಅಲ್ಲಿ ಪ್ರವೇಶ ಮಾಡಬೇಕು, ಭಗವಂತನ ದರ್ಶನ ಮಾಡಬೇಕು, ಮೋಕ್ಷ ಪಡ್ಕೋಬೇಕು ಅನ್ನೋ ಸಲುವಾಗಿ ಪ್ರತಿಯೊಬ್ಬರು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇರ್ತೀವಿ ಅಲ್ವಾ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ. ನಾವು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವರ ದರ್ಶನ ಮಾಡೋದು ಇದ್ದೇ ಇರುತ್ತೆ. ಆದರೆ ನಮ್ಮ ಮನೆ ಕೂಡ ದೇವಸ್ಥಾನ ಇದ್ದ ಹಾಗೆ. ಮೊದಲು ನಾವು ನಮ್ಮ ಮನೇನ ದೇವಸ್ಥಾನದ ಹಾಗೆ, ದೇವಾಲಯದ ಹಾಗೆ ನಾವು ನೋಡ್ಕೋಬೇಕು. ಹಾಗಾಗಿ ಏಕಾದಶಿಗೂ ಮೊದಲು ಈ ಕೆಲಸ ನೀವು ಮಾಡಲೇಬೇಕು. ಏನು ಅಂದರೆ ಅತಿ ಮುಖ್ಯವಾಗಿ ಮನೆಯ ಮೇನ್ ಡೋರು ಮತ್ತು ಪೂಜಾ ರೂಮ್ ಡೋರ್ ಇದನ್ನೆಲ್ಲ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಎಲ್ಲ ಕಿಟಕಿ ಬಾಗಿಲುಗಳನ್ನು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಮಾತ್ರ ಮರಿಲೇಬೇಡಿ. ನೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅಥವಾ ಗೋಮೂತ್ರನ ಹಾಕ್ಕೊಂಡು ಮನೆ ಬಾಗಿಲುಗಳು, ಕಿಟಕಿಗಳು ಇದನ್ನೆಲ್ಲ ಒರೆಸ್ಬೇಕು. ಮತ್ತು ಡೋರ್ ಮೇಲೆ ಸ್ವಸ್ತಿಕ್ ಮತ್ತು ಓಂಕಾರ ಮತ್ತು ನಾಮವನ್ನು ಬರಿಬೇಕು. ಇದಂತೂ ತುಂಬಾ ಮುಖ್ಯ. ಹಾಗೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟೋದು, ತುಳಸಿಯನ್ನು ಹಾಕೋದು, ಹೂಗಳಿಂದ ಅಲಂಕಾರ ಮಾಡೋದು ಇದನ್ನು ಮಾತ್ರ ಮರಿಬೇಡಿ. ಹಿಂದಿನ ದಿನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೀವು ಹಿಂದಿನ ದಿನ ರಾತ್ರಿ ಕೂಡ ಅಲಂಕಾರ ಮಾಡಬಹುದು ಬಾಗಿಲುಗಳಿಗೆ, ಅಥವಾ ಮಾರನೇ ದಿನ ಬೆಳಗ್ಗೆನೇ ನೀವು ಮಾಡ್ಕೋಬಹುದು. ನಿಮ್ಮ ಸಮಯ ಸಂದರ್ಭಗಳು ಹೇಗಿರುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ ಮಾಡೋರಿದ್ದರೆ ಮಂಗಳವಾರ ಬೆಳಗ್ಗೆನೇ ನೀವು ಬಾಗಿಲಿಗೆ ತೋರಣ ಕಟ್ಟೋದು, ಹೂ ಹಾಕೋದೆಲ್ಲನೂ ಮಾಡ್ಕೊಳ್ಳಿ. ಯಾರು ಹೆಲ್ಪ್ ಮಾಡೋರಿಲ್ಲ ಅನ್ನೋದಾದರೆ ನೀವು ಹಿಂದಿನ ದಿನನೇ ಎಲ್ಲ ಕೂಡ ರೆಡಿ ಮಾಡಿ ಬಿಡ್ಬೋದು. ದೇವರ ಮನೆಯಲ್ಲೂ ಕೂಡ ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿ. ವಿಷ್ಣು ಅಲಂಕಾರ ಪ್ರಿಯ, ಹಾಗಾಗಿ ನೀವು ಎಷ್ಟು ಬಗೆ ಹೂಗಳಾಗ್ತಿರೋ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರೋ ಅಷ್ಟು ಸಂಪ್ರೀತರಾಗ್ತಾರೆ. ಪೂಜೆಗೆ ತುಳಸಿಯನ್ನು ಮಾತ್ರ ಮರಿಲೇಬೇಡಿ, ತುಳಸಿ ಬೇಕೇ ಬೇಕು. ಈ ಬ್ರಹ್ಮಾಂಡದ ರಕ್ಷಕನಾಗಿರುವಂಥ ವಿಷ್ಣು ದೇವನನ್ನು ಈ ದಿನ ಪೂಜೆ ಮಾಡಲಾಗತ್ತೆ. ಈ ದಿನ ಮಾಡುವಂಥ ಉಪವಾಸ, ಪೂಜೆ, ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಅನ್ನದಾನಗಳಿಗೆ ಮತ್ತು ಗೋಶಾಲೆಗಳಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಇದರಿಂದ ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದು ಹಾಕತ್ತೆ. ಈ ದಿನದ ಪೂಜೆಯಿಂದ ಜನನ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತೆ. ಹಾಗಾಗಿ ಯಥಾಶಕ್ತಿ ಮಾಡಿ. ಉಪವಾಸ ಮಾಡೋರು ಕೂಡ ಅಷ್ಟೇ, ನಿಮ್ಮ ಶಕ್ತ್ಯಾನುಸಾರ ಉಪವಾಸ ಮಾಡಿ. ಈ ಏಕಾದಶಿಯನ್ನು ಪುತ್ರದ ಏಕಾದಶಿ, ಮುಕ್ಕೋಟಿ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಸಂತಾನ ಫಲದ ಅಪೇಕ್ಷೆಯಲ್ಲಿ ಇರುವಂಥ ದಂಪತಿಗಳು ಉಪವಾಸದಿಂದ ಈ ದಿನ ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮ ಆಸೆ ಈಡೇರುತ್ತೆ. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ, ನಾವು 8 ಗಂಟೆ ಮೇಲೆ ಮಾಡಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಬಹುದು. ಯಾಕಂದರೆ ಬೆಳಗ್ಗೆ 7:50ರಿಂದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು 8 ಗಂಟೆ ಮೇಲೂ ಕೂಡ ಪೂಜೆ ಮಾಡ್ಬೋದು. ಈ ದಿನ 3 ಅತ್ಯಂತ ಶುಭ ಯೋಗಗಳಿಂದ ಕೂಡಿರೋದ್ರಿಂದ ಈ ದಿನ ಪೂರ್ತಿ ಒಳ್ಳೆ ಸಮಯನೇ ಇರುತ್ತೆ. ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಒಳ್ಳೆಯ ಶುಭ ಸಮಯಗಳೇ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆ ಮಾಡಿ ಆನಂತರ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ಬೋದು. ಇನ್ನು ಮನೆಯಲ್ಲೇನಾದರೂ ನೀವು ವಿಷ್ಣು ಸಹಸ್ರನಾಮ ಮಂತ್ರ ಸ್ತೋತ್ರಗಳು ಪಠನೆ ಮಾಡ್ತೀರಾ ಅಂದರೆ ಆದಷ್ಟು ಬೆಳಗ್ಗೆ ಬೇಗ ನೀವು ಮಾಡೋದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾರಾದರೂ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡೋದನ್ನು ಕಲಿತ್ಕೊಂಡಿದ್ದೀರಾ, ನೀವು ಇನ್ನು ಮುಂದೆ ಪಾರಾಯಣ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ದಿನದಿಂದ ಶುರು ಮಾಡಿ. ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ಮನೆಯಲ್ಲಿ ಪಠನೆ ಮಾಡಿಕೊಂಡು ಆನಂತರ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಪ್ರತಿ ಬುಧವಾರ ಬೆಳಗ್ಗೆ ಹೊತ್ತು ನೀವು ಮನೆಯಲ್ಲಿ ಪಠನೆ ಮಾಡ್ಕೋಬಹುದು. ಹಾಗಾಗಿ ಈ ದಿನ ನೀವು ಶುರು ಮಾಡಬಹುದು. ಅಥವಾ ಯಾರಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ದಿನದಿಂದ ನೀವು ಶುರು ಮಾಡಬಹುದು. ಈ ಒಂದು ಪುಟ್ಟ ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಾಗಿತ್ತು.
ತಪ್ಪದೇ ಮೇನ್ ಡೋರನ್ನು ಚೆನ್ನಾಗಿ ಒರೆಸಿ ಅಲಂಕಾರ ಮಾಡಿ ಬಾಗಿಲಿನ ಮೇಲೆ ಓಂ ಮತ್ತು ಸ್ವಸ್ತಿಕ್ ಮತ್ತು ನಾಮವನ್ನು ಹಾಕಬೇಕು. ಗಂಧ, ಅರಿಶಿಣ, ಕುಂಕುಮ ಮೂರನ್ನು ಉಪಯೋಗಿಸ್ಕೊಂಡು ಬರಿಬೇಕು. ತುಂಬಾ ಒಳ್ಳೆಯದು. ಒಂದು ಪಾಸಿಟಿವ್ ಎನರ್ಜಿ, ಒಂದು ದೈವಿಕ ಶಕ್ತಿ ಮನೆ ಒಳಗಡೆ ಬರಬೇಕಾಗಿರೋದು ನಮ್ಮ ಮೇನ್ ಡೋರಿಂದನೇ ಅಲ್ವಾ. ಹಾಗಾಗಿ ಸ್ವರ್ಗದ ಬಾಗಿಲು ತೆರೆಯುವಂಥ ಈ ದಿನ ನಾವು ವಾಸ ಮಾಡುವಂಥ ಮನೆ, ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಅದು ನಮ್ಮ ಪಾಲಿಗೆ ಸ್ವರ್ಗ ಇದ್ದ ಹಾಗೆ. ಹಾಗಾಗಿ ಮೇನ್ ಡೋರನ್ನು ಚೆನ್ನಾಗಿ ಅಲಂಕಾರ ಮಾಡೋದು ತುಂಬಾ ಮುಖ್ಯ. ತಪ್ಪದೆ ಮಾಡಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವ್ರು ಹೊಸ್ಲತ್ರ ದೀಪ ಹಚ್ಚಿ ಚಂದದ ರಂಗೋಲಿ ಹಾಕಿ ಪೂಜೆನ ಮಾಡಿ. ತುಂಬಾ ಒಳ್ಳೆಯದು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?